ಹಾಯ್ ಫ್ರೆಂಡ್ಸ್, ಮೀನು ಸಾಂಬಾರು ಯಾವ ಥರ ಪ್ರಿಪೇರ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. 1 kg ಮೀನು ಫ್ರೆಂಡ್ಸ್. ಪುಡಿ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಖಾರದ ಪುಡಿ 1 ಸ್ಪೂನ್, ಅರಿಶಿಣದ ಪೌಡ್ರ್ 1 ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನ್, ಸ್ವಲ್ಪ ಅಡುಗೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ನೋಡಿ. ಈಗ ಒಂದು 10 ಮಿನಿಟ್ ಚೆನ್ನಾಗಿ ನೆನಿಬೇಕು. ಮಿಕ್ಸಿ ಜಾರ್ಗೆ ಚಕ್ಕೆ ಹಾಕ್ಕೊಳ್ಳಿ, ದೊಡ್ಡ ಪೀಸಸ್ 8 ಅಥವಾ 10 ಲವಂಗ ಹಾಕ್ಕೊಳ್ಳಿ. ಹಸಿ ಕೊಬ್ಬರಿ ಹಾಕ್ಕೊಳ್ಳಿ, ಶುಂಠಿ ಹಾಕ್ಕೊಳ್ಳಿ, ಹುಣಸೆಹಣ್ಣು ಹಾಕ್ಕೊಳ್ಳಿ, 4 ಹಸಿಮೆಣಸಿನ್ಕಾಯಿ, ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ ಪೀಸಸ್, ಒಂದು ದೊಡ್ಡ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು 1 ಹಿಡಿ, ಪುದೀನ ಸೊಪ್ಪು 1 ಹಿಡಿ, 2 ಟೊಮಾಟೊ ಪೀಸಸ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಪೀಸಸ್ ಹಾಕ್ಕೊಳ್ಳಿ, ಕರಿಬೇವು ಸೊಪ್ಪು ಹಾಕ್ಕೊಳ್ಳಿ. ಈಗ ಮಸಾಲೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ 10 ರಿಂದ 15 ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. 1/2 ಸ್ಪೂನ್ ಅರಿಶಿಣ ಹಾಕ್ಕೊಳ್ಳಿ, 1/2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ, ರುಚಿಗೆ ತಕ್ಕಾಗಿ ಕಲ್ಲುಪ್ಪು, ಫಿಶ್ ಮಸಾಲ 2 ಸ್ಪೂನ್ ಹಾಕ್ಕೊಳ್ಳಿ, ಗರಂ ಮಸಾಲ 1 ಸ್ಪೂನ್ ಹಾಕ್ಕೊಳ್ಳಿ, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. 1 ಲೋಟ ನೀರು ಹಾಕ್ಕೊಳ್ಳಿ. ಈಗ ಮಸಾಲಾನ ಚೆನ್ನಾಗಿ ಕುದಿಸ್ಬೇಕು. ಈಗ ಮೀನಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ. ಈಗ ಒಂದೊಂದೇ ಮೀನು ಹಾಕ್ಕೊಳ್ಳೋಣ. ಎಲ್ಲೆಲ್ಲ ಗ್ಯಾಪ್ ಇಲ್ತಿದೆಯೋ ಅಲ್ಲೆಲ್ಲ ಹಾಕ್ಕೊಳ್ಬೇಕು ನೋಡಿ. ಎಲ್ಲ ಮೀನನ್ನು ಹಾಕ್ಕೊಂಡಿದ್ದೀನಿ. 8 ರಿಂದ 10 ನಿಮಿಷ ಕುದಿಸ್ಬೇಕು. ಮೀನು ಬೇಗ ಬೆಂದಿಡುತ್ತೆ. ಈಗ ಮೀನು ಚೆನ್ನಾಗಿ ಬೆಂದಿದೆ. ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್. ಮೀನು ಸಾಂಬಾರು ರೆಡಿ ಫ್ರೆಂಡ್ಸ್. ಹೇಗಿದೆಯಲ್ವಾ? ಸೂಪರಾಗಿದೆಯಲ್ವಾ? ಬಿಸಿ ಅನ್ನಕ್ಕೆ ತಿಂತಾಯಿದ್ರೆ ಬೆಣ್ಣೆ ಇದ್ದಂಗೆ ಇರುತ್ತೆ ಫ್ರೆಂಡ್ಸ್.